ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋನ ಶುರು ಮಾಡ್ತಾ ಇರೋಂಥದ್ದು. 3 ತಿಂಗಳಾಗೋಗಿತ್ತು. ಆಲ್ರೆಡಿ ಯಾವುದೇ ಥರ ವೀಡಿಯೋಸ್ನ ಅಪ್ಡೇಟ್ ಮಾಡಿರಲಿಲ್ಲ. ಊರಿಗೆ ಹೋಗಿದ್ವಿ ಮನೆ ಕಟ್ಸೋಣ ಅಂತ ಹೇಳ್ಬಿಟ್ಟು. ಹಂಗಾಗಿ ಅಲ್ಲಿ ಯಾವುದೇ ಥರ ವೀಡಿಯೋಸ್ನ ಎಡಿಟ್ ಮಾಡ್ಕೊಳಕ್ಕಾಗಲಿ ಅಪ್ಡೇಟ್ ಮಾಡೋಕ್ಕಾಗಲಿ ಆಗಿರಲಿಲ್ಲ ನನಗೆ. ಹಂಗಾಗಿ ಬೆಂಗಳೂರಿಗೆ ಬಂದಮೇಲೆ ಮಾಡೋಣ ಅಂತೇಳಿ ಅಂದ್ಕೊಂಡು ಎಲ್ಲನೂ ವೀಡಿಯೋಸ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಅಪ್ಡೇಟ್ ಮಾಡ್ತಾ ಇರೋಂಥದ್ದು. ಆಲ್ರೆಡಿ ಇದು ಯುಗಾದಿ ಹಬ್ಬಕ್ಕಿಂತ ಒಂದು ವಾರ ಮುಂಚೆದು ವೀಡಿಯೋಸು. ಹಾಗಾಗಿ ಇವತ್ತು ಅಪ್ಡೇಟ್ ಮಾಡ್ತಾ ಇರೋಂಥದ್ದು. 3 ತಿಂಗಳು ವೀಡಿಯೋಸ್ನ ಒಂದೇ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾವು ಮನೇನ ಯಾವ ಥರ ಕಟ್ಸಿದ್ವಿ, ಏನು ಕಷ್ಟಪಟ್ವಿ, ಯಾವ ಥರ ರಿಸ್ಕ್ ತೊಗೊಂಡು ಕಟ್ಸಿದ್ವಿ ಅಂತ ಹೇಳ್ಬಿಟ್ಟು, ಎಷ್ಟು ದುಡ್ಡು ಖರ್ಚಾಯಿತು ಅಂತ ಹೇಳಿ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಯಾರು ಮನೆ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೀವೇ ನೋಡ್ದಂಗೆ ನಮ್ಮ ಮನೆ ನೋಡಿ ತುಂಬ ಹಳೆ ಮನೆ, 60ರಿಂದ 70 ವರ್ಷ ಆಯಿತು ಅಂತ ಅನಿಸುತ್ತೆ ಈ ಮನೇನ. ನೈಟು ಊರಿಗೆ ಹೋಗಿದ್ವಿ, ಮನೇನ ನೋಡಿದ್ವಿ, ಫುಲ್ಲು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. 20 ವರ್ಷನೇ ಆಗೋಗಿತ್ತು ನಾವು ಊರ ಕಡೆಗೆ ಬಂದು. ಹಂಗಾಗಿ ಮನೆ ಕಡೆಗೆ ಯಾವುದೇ ಥರ ಗಮನ ಹರಿಸ್ಲಿಕ್ಕೆ ಆಗಿರಲಿಲ್ಲ. ಹಂಗಾಗಿ ಇವಾಗ ನಮ್ಮ ಅಪ್ಪ ತಿರೋಗಿ 1 ವರ್ಷ ಕೂಡ ಆಯ್ತಲ್ವ. ಹಂಗಾಗಿ ಇವಾಗ ಮನೆಯೂ ಕೂಡ ಸ್ವಲ್ಪ ಎಲ್ಲ ರೆಡಿ ಮಾಡ್ಸೋಣ ಅಂತೇಳಿ ಅನ್ಕೊತಾ ಇದ್ದೀವಿ. ಹಂಗಾಗಿ ನೈಟು ಊರಿಗೆ ಬಂದಿದ್ದೀವಿ. ಇದ್ರೆ ಸ್ವಲ್ಪ ರೆಡಿ ಮಾಡಿಸ್ಕೊಂಬಿಡೋಣ, ಹೋಗೋಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮಪ್ಪ ಕೂಡ ತೀರೋದ್ರಲ್ವ, ಇನ್ನು ವರ್ಷದಲ್ಲಿ ಎಡೆಗಳು ಕೂಡ ಇಡ್ತಾ ಇರಬೇಕು ನಮ್ಮ ಕಡೆ. ಅಮಾವಾಸ್ಯೆ ಹಬ್ಬ ಯುಗಾದಿಗೆಲ್ಲ ಎಡೆ ಇಡ್ತೀವಿ. ಹಂಗಾಗಿ ಈ ಮನೇಲಿ ಅಷ್ಟು ಅನುಕೂಲ ಏನೂ ಇಲ್ಲ. ಅಡುಗೆ ಮನೆ, ವಾಶ್ರೂಮು, ಬಚ್ಚಲು ಮನೆ, ಆ ಥರ ರೂಮು ಏನೂ ಇರಲಿಲ್ಲ. ಒಂದು ಹಾಲ್ ಥರ ಇತ್ತು ಅಷ್ಟೇ. ಹಂಗಾಗಿ ಈ ಮನೇಲಿ ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಸೋಣ ಅಂತೇಳಿ ಅಂದ್ಕೊಂಡ್ವಿ. ರೆಡಿ ಮಾಡಲಿಕ್ಕೆ ತುಂಬ ದುಡ್ಡಾಗುತ್ತೆ ಅಂತ ಹೇಳಿದ್ರು. ಯಾವುದೇ ಆದ್ರೂ ಅಷ್ಟೇ, ಹಳೆ ಮನೆ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಹಂಗಾಗಿ ಅದೇ ದುಡ್ಡಿಗೆ ಸ್ವಲ್ಪ ಸಿಂಪಲ್ಲಾಗಿ ಹೊಸ ಮನೆಯೇ ಕಟ್ಸ್ಕೊಂಡ್ಬಿಡೋಣ ಅಂತೇಳಿ ಟ್ಯಾಕ್ಟರಲ್ಲಿ ಮಣ್ಣು ಕೂಡ ಹೊಡಿಸ್ತಾ ಇದ್ದೀವಿ ಇವತ್ತೇ. ನಾನಂತೂ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ ನಾವು ಇಷ್ಟು ಬೇಗ ಮನೇನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು ಅಂತ ಹೇಳ್ತಾರೆ. ಹಂಗಾಗಿ ಇವಾಗ ಅಂಚುನು ಕೂಡ ಎಲ್ಲ ಇಳ್ಕಿಸ್ಬಿಡೋಣ. ಮುಂದಕ್ಕೆ ಸ್ವಲ್ಪ ದನ ಎಲ್ಲ ಎಮ್ಮೆ ಎಲ್ಲ ಕಟ್ಟಲಿಕ್ಕೆ ಆಗುತ್ತೆ. ಆವಾಗ ಸ್ವಲ್ಪ ಹೊಸಾರ ಥರ ಮಾಡಿದ್ರೆ ಅದಕ್ಕೆ ಅಂಚೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಇಳಿಸಿ ಅಂತ ಹೇಳಿದ್ದೀವಿ. ಹಂಗಾಗಿ ಆದಷ್ಟು ನಿಧಾನಕ್ಕೆ ಎಲ್ಲ ಇಳಿಸ್ತಿದ್ದಾರೆ. ಎಲ್ಲ ಯಾವ ಥರ ಮುರಿದೋಗಿ ಮಲ್ಕೊಬಿಟ್ಟಿತ್ತು ಒಂದು ಸೈಡ್ಗೆ. ಹಂಗಾಗಿ ಗಾಳಿ ಬರ್ತಾ ಬಂದರೆ ಜೋರಾಗೆ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯನೂ ಕೂಡ ಇತ್ತು ಮನೆ. ಹಂಗಾಗಿ ಸಿಂಪಲ್ಲಾಗಿ ಮಾಡಿಸ್ಕೊಂಬಿಡೋಣ ಇವಾಗ, ಸೀಟ್ ಮನೆ ಥರ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡಿಸ್ತಾ ಇದ್ದೀವಿ. ಇವಾಗ ಮನೆಗೆ ಕೈ ಹಾಕ್ಸ್ತಾ ಇದ್ದೀವಿ. ದುಡ್ಡು ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ನಾವು ನಂಬಂಗೆ ಇಲ್ಲ ಯಾರು ಹೇಳಿದ್ರೆ. ಬರೀ 30,000 ದುಡ್ಡು ತೊಗೊಂಡು ಬಂದಿದ್ವಿ ಮನೆ ರೆಡಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಆಗಿದ್ದೆ ಒಂದು, ನಾವು ಅನ್ಕೊಂಬಂದಿದ್ದೆ ಇನ್ನೊಂದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕನಸಲ್ಲೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮನೇನ ಕಟ್ಟಿಸ್ತೀವಿ ಅಂತ ಅಂದ್ಕೊಂಡು. ಮನೇನ ಕೈ ಹಾಕ್ಸಿದ್ಮೇಲೆ ಗೊತ್ತಾಯಿತು ಮನೆ ಕಟ್ಸೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಒಂದೊಂದು ದಿನವೂ ಯಾವ ಥರ ನರ್ಕ ಅನುಭವಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ನೋವನ್ನ ಅನುಭವಿಸ್ದವ್ರಿಗೆ ಗೊತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಕಷ್ಟ ಆಗೋಯ್ತು ನಮಗೆ ಈ ಮನೇನ ಕಟ್ಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಂತಲೇ ಹೇಳ್ಬೋದು. ಆದರೂ ಎಲ್ಲ ಒಳ್ಳೆ ರೀತಿಲಿ ಆಗಿಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮನೇನ ರೆಡಿ ಮಾಡಿಸ್ಲಿಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಯಾವ ಥರ ಫಿನಿಶಿಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಮಗೆ ಇಲ್ಲಿ ಯಾರೂ ದೊಡ್ಡವರು ಕೂಡ ಇಲ್ಲ ಹೇಳ್ಕೊಡ್ಲಿಕ್ಕೆ, ಸಹಾಯ ಮಾಡಲಿಕ್ಕೂ ಕೂಡ ಯಾರೂ ಇಲ್ಲ. ಎಲ್ಲ ನಾವೇ ನನ್ನ ತಮ್ಮ, ನಾನು, ನಮ್ಮಮ್ಮ, ನಮ್ಮ ಮನೆಯವರು ಎಲ್ಲ ಸೇರಿ ಡಿಸಿಷನ್ ಮಾಡಿಕೊಂಡು ಮನೇನ ಕಟ್ಟಿಸ್ತಾ ಇರೋಂಥದ್ದು. ಹಂಗಾಗಿ ಕೆಲಸದವ್ರನ್ನೂ ಕೂಡ ನಮಗೆ ಯಾರು ಜನ ಕಟ್ಟಿಸ್ತಾರೆ ಏನೋ ಅಷ್ಟು ಗೊತ್ತಿಲ್ಲ. ಊರಲ್ಲಿ ಸ್ವಲ್ಪ ಜನ ಹೇಳ್ತಾಯಿದ್ರು ಇವರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮನೇನ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವ್ರಿಗೆ ಕೂಡ ವಹಿಸ್ಬಿಟ್ಟಿದ್ದೀವಿ ಗುತ್ತಿಗೆಗೆ. ನಾವು ಪ್ರತಿದಿನ ಇಲ್ಲೇ ಇದ್ದು ನೋಡಿಕೊಂಡು ಮನೆ ಕಟ್ಸ್ಲಿಕ್ಕೆ ನಮ್ಗೆ ಅಷ್ಟಾಗಿ ಅನುಕೂಲ ಇರಲಿಲ್ಲ ಇಲ್ಲಿ. ಹಂಗಾಗಿ ಹೋಗಿ ಬಂದು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಕಟ್ಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ನೋಡ್ತಾ ಇರ್ಬೋದು ಮಣ್ಣೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಎಲ್ಲ ಗೆಜ್ಜಲು ಮಣ್ಣು ಥರ ಆಗ್ಬಿಟ್ಟಿತ್ತು. ಹಂಗಾಗಿ ಮಣ್ಣೆಲ್ಲ ವೇಸ್ಟು, ಇದೇನಕ್ಕೆ ಯೂಸ್ ಆಗಲ್ಲ ಅಂತ ಹೇಳಿದ್ರು. ಎಲ್ಲ ಗೆದ್ಲಿಡ್ಬಿಟ್ಟು ಹಂಗಂಗೆ ಗೋಡೆಗಳು ಬಿದ್ದೋಗ್ಬಿಟ್ಟಿತ್ತು. ಇದು ಮಣ್ಣಿನ ಗೋಡೆ, ಇಟ್ಕೇನೂ ಅಷ್ಟಿರಲಿಲ್ಲ, ಕಲ್ಲು ಮಣ್ಣಲ್ಲಿ ಸೇರಿ ಅವಾಗಿನ ಕಾಲದಲ್ಲಿ ಕಟ್ಟಿರೋ ಅಂಥದ್ದು. ನಾವು ಇನ್ನೂ ಸ್ವಲ್ಪ ನೀಟಾಗಿ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಆ ಥರ ಎಲ್ಲ ಕೇಳಿಬಿಟ್ಟು ಕಟ್ಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು ಮನೆ. ನಾವು ದಿಢೀರಂತ ನಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡ್ಕೊಂಬಿಡೋಣ, ಸಿಂಪಲ್ಲಾಗಿರಲಿ, ಆಮೇಲೆ ಮುಂದಕ್ಕೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಮಾಡ್ಕೊತಾ ಇರೋಂಥದ್ದು. ಆಮೇಲೆ ಈ ತೀರ್ನು ಸಹಿತ ಕುಯ್ಯಿಸ್ಬೇಕು. ನಮ್ಮಪ್ಪ ಇದರಲ್ಲೇ ನೇಣು ಹಾಕ್ಕೊಂಡಿದ್ರು. ಹಾಗಾಗಿ ಇದನ್ನು ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮದು ಜೇಂಟಿ ಮನೆ ಇತ್ತು ನಮ್ಮ ದೊಡ್ಡಪ್ಪವ್ರಿಗೂ ನಮಗೂ. ಇವಾಗ ಅದನ್ನು ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ಗಲ್ಲಿ ಬಿಟ್ಬಿಟ್ಟು ಕಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತವೆ.
ಇನ್ನು ಇಟ್ಕೆ ಕುಯ್ತಾ ಇದ್ರು ಊರ್ ಕಡೆ ಎಲ್ಲ ಇಟ್ಕೆಲೆ ಕಟ್ಸೋಣ ಅಂತ ಹೇಳಿದ್ರೆ ಇನ್ನೂ ತುಂಬ ದುಡ್ಡು ಖರ್ಚಾಗುತ್ತಂತೆ. ನಾವು ಟೆರೆಸ್ ಮನೆ ಏನು ಕಟ್ಟಿಸ್ತಾ ಇರಲಿಲ್ಲ, ಸೀಟ್ ಮನೆ ಕಟ್ಸೋದ್ರಿಂದ ಸಿಮೆಂಟ್ ಇಟ್ಕೆಲಿ ಕಟ್ಸೋಣ, ಬೇಗ ರೆಡಿ ಆಗಿಬಿಡುತ್ತೆ ಮನೆ ಅಂತ ಹೇಳ್ತಾ ಇದ್ರು. ನಮಗೆ ಒಂದು ತಿಂಗಳಲ್ಲೆಲ್ಲ ಮನೆ ರೆಡಿ ಆಗಬೇಕಾಗಿತ್ತು, ಹಾಗಾಗಿ ಸಿಮೆಂಟ್ ಇಟ್ಕೆಲಾದರೆ ಬೇಗ ಆಗುತ್ತೆ ಮತ್ತು ದುಡ್ಡು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಿಮೆಂಟ್ ಇಟ್ಕೆನೇ ಹೊಡೆಸ್ತಾ ಇದ್ದೀವಿ. 1,000 ಇಟ್ಕೆ ಆದರೆ ಸಾಕಾಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಎಲ್ಲ ಫಿನಿಶಿಂಗ್ ಆಗೋದ್ರೊಳಗಡೆ ಎಷ್ಟಾಗುತ್ತೆ ನೋಡಬೇಕು. ಇವಾಗ 1,000 ಸಾಕು ಅಂತ ಹೇಳಿದ್ದಾರೆ. जैसे ट्रैक्टर ट्राली है ना ऐसा ही आएगा। इधर जाके नहीं, वो साइड में अभी गाड़ी खड़ा है ना, इसमें अनलोड करो। ठीक है सर। इधर अभी ऐसा खड़ा है तो इधर जाके नहीं है ना। कौन मन में क्या हिंदी ಎಲ್ಲರೂ ಮನೆ ಕಟ್ಟೋರು ಯಾವ ಥರ ಮನೆ ಕಟ್ತಾರೆ ಅಂತೇಳಿ ನಾವು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಆಗುತ್ತೆ. ಒಂದೊಂದು ಐಟಮ್ಸ್ ಇಲ್ಲ ಅಂತ ಅಂದ್ರೂ ತುಂಬಾ ಕಷ್ಟ ಆಗಿಬಿಡುತ್ತೆ ಹಳ್ಳಿ ಕಡೆ. ಇವಾಗಂತೂ ಎಲ್ಲ ಕಡೆ ರೈಟ್ನ ತುಂಬಾ ದುಬಾರಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ನಾನು ನೋಡಿದ ಮಟ್ಟಿಗೆ 18 ರೂಪಾಯಿ, 17 ರೂಪಾಯಿ, 15 ರೂಪಾಯಿ ಈ ಥರ ಇಟ್ಕೆ ಇತ್ತು. ಇವಾಗ 40 ರೂಪಾಯಿ, 35 ರೂಪಾಯಿ ಈ ಥರ ಇಟ್ಕೆ, ಬಾಡಿಗೆನೂ ಸೇರಿ ಕೊಡಬೇಕು. ಹಂಗಾಗಿ ಎಲ್ಲನೂ ಅಷ್ಟೇ ಸಿಕ್ಕಾಬಟ್ಟೆ ರೇಟ್ ಆಗಿಬಿಟ್ಟಿದೆ. ಇವಾಗಿನ ಕಾಲದಲ್ಲಿ ಮನೆ ಕಟ್ಟೋದು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತೇನಲ್ಲ, ತುಂಬಾ ದುಬಾರಿ ಅಂತಲೇ ಹೇಳ್ಬೋದು ರೈಟ್ಗಳೆಲ್ಲನೂ. ಒಂದೊಂದು ರೈಟ್ಗಳು ಕೇಳ್ತಾ ಇದ್ರೆ ತಲೆ ಸುತ್ತ ಬಿದ್ದೋಗೋ ಥರ ಅನ್ನಿಸ್ತಾ ಇತ್ತು. ಯಾಕಪ್ಪ ಮನೆ ಕೈ ಹಾಕ್ಸ್ಬಿಟ್ವಿ ಅಂತ ಒಂದು ಕ್ಷಣ ಅನ್ನಿಸ್ಬಿಡ್ತು. ದುಡ್ಡು ಬೇರೆ ಇರಲಿಲ್ಲ ಅಷ್ಟೊಂದು ಮನೆ ಕಟ್ಸ್ಲಿಕ್ಕೆ. ದಿಢೀರ್ ಅಂತ ಹೋಗಿ ಮನೆನೂ ಒಡ್ಸಾಕ್ಬಿಟ್ವಿ. ಹೆಂಗೆ ಮಾಡೋದು ಏನೋ ಅಂತ ಹೇಳಿ ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ಹೆಂಗೋ ದೇವ್ರ ದಯಿಂದ ಬೇರೆ ಕಡೆ ಎಲ್ಲ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ವಿ. ಮುಂದಕ್ಕೆ ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ ಅಂತೇಳಿ 1-2 ಅಡಿ ಮುಂದಕ್ಕೆ ತೊಗೊಳ್ಳೋಣ ಅಂತೇಳಿ ನೀರೆಲ್ಲ ಕಟ್ಟಿದ್ದೀವಿ. ನೋಡಬೇಕು, ಇಲ್ಲಿ ದೇಸ್ಮಠ ಹಾಕ್ಬಿಟ್ಟು ಆಮೇಲೆ ಇದು ಮನೆಯೆಲ್ಲ ಒಳಗಡೆಗೆ ಹೊಡಿತಾರಂತೆ ಮಣ್ಣನ್ನ. ಅದ್ರ ಮೇಲ್ಗಡೆ ಚೆನ್ನಾಗಿರೋ ಮಣ್ಣು ಹಾಕ್ತಾರಂತೆ. ಈ ಮಣ್ಣೆಲ್ಲ ಆಲ್ರೆಡಿ ವೇಸ್ಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಹಂಗಾಗಿ ಈ ಮಣ್ಣು ಚಟ್ರು ಮಣ್ಣು ಅಂತ ಹೇಳ್ತಾರಲ್ಲ ಆ ಥರ ಮಣ್ಣೇನಲ್ಲ, ಹೊಲದೊಳಗಡೆ ಸಿಗುತ್ತಲ್ಲ ಆ ಥರ ನಾರ್ಮಲ್ ಮಣ್ಣೇನೆ. ಅವಾಗೆಲ್ಲ ಹಳ್ಳಿ ಕಡೆ ಇದೇ ಥರ ಮಣ್ಣು ಕಲ್ಲುಗಳು ಹಾಕ್ಬಿಟ್ಟು ಮನೆನ ಕಟ್ಸ್ಕೊತಾ ಇದ್ರು. ಎಷ್ಟು ವರ್ಷ ಬಾಳಿಕೆ ಬರ್ತಾ ಇದ್ವು. ಇವಾಗೆಲ್ಲ ಇಟ್ಕೆ, ಸಿಮೆಂಟ್ ಇಟ್ಕೆ ಬಂದಿರೋ ಅಂಥದ್ದು. ಮೊದಲೆಲ್ಲ ಆ ಥರ ಇರಲಿಲ್ಲ, ಕಲ್ಲು ಮಣ್ಣಲ್ಲೇ ಮನೆ ಕಟ್ಕೊಂಡ್ಬಿಡೋರು. ನಮ್ಮ ಮನೇನೂ ಸಹಿತ ಅದೇ ಥರನೇ ಕಟ್ಟಿರೋ ಅಂಥದ್ದು. ಇವಾಗ ದೇಸ್ಮಠ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಗುಂಡಿ ಎಲ್ಲ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ದೇಸ್ಮಠ ಹಾಕುವಾಗ ಪೂಜೆ ಮಾಡಬೇಕಂತೆ. ಹಾಗಾಗಿ ನಾವು ಬರೀ ಮುಂದೆ ಒಂದು ಸ್ಟೆಪ್ ಮಾತ್ರ ಹೇಳ್ಕೊತಾ ಇರೋದ್ರಿಂದ ಅಲ್ಲಿಗೆ ಚಿಕ್ಕದಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ನಲ್ಲಿ ಕಲೆಕ್ಷನ್ ಕೂಡ ಕೊಟ್ಟಿದ್ರು. ಹಂಗಾಗಿ ಅದು ಇವಾಗ ಮನೇನ ಮುಂದಕ್ಕೆ ತೊಗೊಂಡ್ಮೇಲೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಅಂತೇಳಿ ಅದನ್ನು ಡಿಸ್ಕನೆಕ್ಟ್ ಕೂಡ ಮಾಡ್ತಾಯಿದ್ರು. ಇವಾಗ ಅದನ್ನು ಕೂಡ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಇವಾಗ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಯಾರನ್ನೂ ಕೂಡ ರಿಲೇಷನ್ನ ಕರೆದಿಲ್ಲ, ನಮ್ಮ ಮನೆಯವರೇ ಸೇರಿಕೊಂಡು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಮನೇನ ಕಟ್ಸ್ಕೊತಾರ ಅಂಥದ್ದು. ಗ್ರ್ಯಾಂಡಾಗೇನು ಎಲ್ಲರನ್ನೂ ಕರೆದು ಮಾಡಿ ಆ ಥರ ಯಾವುದೇ ಥರ ಪೂಜೆನ ಏನು ಮಾಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೇಲಿರೋರೇ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತಾ ಇದ್ದಾರೆ. ಇನ್ನು ನಮಗಂತೂ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಸ್ನಾನ ಮಾಡೋಕ್ಕೂ ಕೂಡ ಅನುಕೂಲ ಇರಲಿಲ್ಲ. ಹಾಗಾಗಿ ಎಲ್ಲರೂ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದೀವಿ ಅದರಲ್ಲೇ ಸಹಿತ ಪೂಜೆನ ಮಾಡ್ತಾಯಿದ್ರು. ಅಷ್ಟೊಂದು ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಇರಲಿಕ್ಕೂ ಕೂಡ ಮನೆ ಎಲ್ಲೂ ಇರಲಿಲ್ಲ. ಹಾಗಾಗಿ ಅದೇ ಮನೆಯಲ್ಲೇ ಇದ್ಕೊಂಡು ಮುಂದೆಗಡೆ ಸ್ವಲ್ಪ ಶೆಡ್ ಥರ ಹಾಕ್ಕೊಂಡು ಅಲ್ಲೇ ಅಡುಗೆ ಕೂಡ ಮಾಡ್ಕೊತಾ ಇದ್ವಿ. ಹಂಗಾಗಿ ಅಲ್ಲೇ ಕೂಡ ಪೂಜೆನೂ ಸಹಿತ ಮುಗಿಸ್ಕೊಳ್ಳೋಣ ಅಂತೇಳಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊತಾ ಇದ್ದೀವಿ. 100 ಜನ ಕರೆದು ಮಾಡಿದ್ರು ಅದೇ ಪೂಜೆ, ನಾವೇ ಮಾಡಿದ್ರು ಅದೇ ಪೂಜೆ ಅಂತಲೇ ಹೇಳ್ಬೋದು. ಇನ್ನು ದೇಸ್ಮಠ ಕೂಡ ಹಾಕ್ಬಿಟ್ಟು ಹೋಗಿದ್ರು ನೈಟು. ಬೆಳಗ್ಗೆ ಎದ್ದು ನೀರು ಹಾಕಿ ಅಂತ ಹೇಳ್ಬಿಟ್ಟು ನೈಟು ಯಾವ ಥರ ಆಗಿದೆ ಅಂತೇಳಿ ನೋಡಲಿಕ್ಕೆ ಬಂದಿದ್ದೆ. ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ನೀಟಾಗಿ ಡ್ರೈ ಆಗ್ತಿದೆಯಾ ಏನು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮನೆ ಹತ್ರ ಯಾವುದೇ ಥರ ವಸ್ತುಗಳನ್ನ ಇಟ್ಟರು ಕೂಡ ಎಲ್ಲನೂ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಕಳ್ತನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಂತೂ ನಮ್ಮೂರ ಕಡೆ ತುಂಬಾ ಕಳ್ತನ ಜಾಸ್ತಿ ಆಗಿಬಿಟ್ಟಿದೆ. ಹಂಗಾಗಿ ನಾವು ನೈಟೆಲ್ಲ ಆಲ್ಮೋಸ್ಟು ನೋಡ್ಕೊತಾನೆ ಇರ್ತೀವಿ ಅವಾಗವಾಗ ಎದ್ಬಿಟ್ಟು. ಹಾಗಾಗಿ ನಾನು ಕೂಡ ಒಂದು ಸರಿ ಎದ್ದು ನೋಡೋಣ ಅಂತೇಳಿ ಬಂದಿದ್ದೆ. ನೀಟಾಗಿ ಎಲ್ಲ ದೇಸ್ಮಠ ಎಲ್ಲ ಹಾಕಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಮಧ್ಯದಲ್ಲಿರೋ ಗೋಡೆ ಎಲ್ಲನೂ ಹೊಡೆದ್ಬಿಟ್ಟು ಮಣ್ಣೆಲ್ಲ ಒಳಗಡೆಗೆ ಬಿಟ್ಕೊತಾರೆ. ಸುತ್ತ ಇವಾಗ ದೇಸ್ಮಠ ಹಾಕಿದ್ದಾರೆ. ಕಿಟಕಿ ಬಾಗಿಲು ಎಲ್ಲ ರೆಡಿಯಾಗಿತ್ತು. ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದು ಪೇಂಟಿಂಗ್ ಕೂಡ ಮಾಡಿ ಇಟ್ಟಿದ್ರು. ಅದನ್ನು ಕೂಡ ಒಣಗ್ಲಿಕ್ಕೆ ಇಟ್ಟಿದ್ದಾರೆ. ಇವಾಗ ಸಿಮೆಂಟ್ ಇಟ್ಕೆಲಿ ಗೋಡೆಗಳು ಫಾಸ್ಟಾಗಿ ಆಗಿಬಿಡುತ್ತಂತೆ. ಹಾಗಾಗಿ ಆದಷ್ಟು ಕ್ಯೂರಿಂಗ್ನ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ನೈಟು ಕಟ್ಬಿಟ್ಟು ಹೋಗಿರೋದ್ರಿಂದ ಬೆಳಗ್ಗೆ ಎದ್ದು ನೀರನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು.
ನಮಗಂತೂ ಎಷ್ಟು ಬೇಗ ಮನೆ ಕಟ್ಟಿ ಮುಗಿಯುತ್ತಪ್ಪ ಅಂತೇಳಿ ಅನ್ನಿಸ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಇಟ್ಟಿಗೆ ಜೋಡಿಸ್ತಾ ಇದ್ದರೆ ನಮಗೆ ಜೀವ ಒಂಥರ ನಡುಗ್ದಂಗೆ ಅನ್ನಿಸ್ತಾ ಇತ್ತು, ಹೆಂಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ಇಷ್ಟ ಆಗಿದೆಯಲ್ಲ, ದೇಸ್ಮಠ ಆದಮೇಲೆ ಬೇಗನೆ ಗೋಡೆ ಆಗಿಬಿಡುತ್ತೆ ಅಂತ ಹೇಳಿ ಕೆಲಸದವರು ಕೂಡ ಹೇಳ್ತಾಯಿದ್ರು. ಹಾಗಾಗಿ ಇವಾಗ ನೀಟಾಗಿ ಎಲ್ಲ ಒಣಗಿತ್ತು, ಬೆಳಗ್ಗೆ ಎದ್ದಿದ ತಕ್ಷಣವೇ ನೋಡಿದ್ವಲ್ಲ. ಹಂಗಾಗಿ ಇವಾಗ ನೀರನ್ನು ಕೂಡ ಹಾಕ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಮ್ಮ. ಒಂದು ಕಡೆಯಿಂದ ಅವ್ರು ಹಾಕೊಂಬರ್ತಾಯಿದ್ರು. ನಲ್ಲಿಲಿ ನೀರು ಬಿಡ್ತಾರಲ್ಲ, ಅದೇ ನೀರಲ್ಲೇ ನಾವು ಮನೇನ ಕಟ್ಕೊತಾರ ಅಂಥದ್ದು. ಟ್ಯಾಂಕರ್ನೇನು ಕರೆಸಿ ಒಡಿಸಿ ಆ ಥರ ಏನು ಕಟ್ಟಲಿಕ್ಕೆ ಆಗಲಿಲ್ಲ. ಇನ್ನು ಸುತ್ತ ಇರೋ ಗೋಡೆ ಇದನ್ನೆಲ್ಲ ಇದ್ರೊಳಗಡೆನೆ ಮಣ್ಣೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಲೆವೆಲ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಗೋಡೆಗಳನ್ನೆಲ್ಲ ಹಂಗೆ ಬಿಟ್ಕೊಂಡಿದ್ದೀವಿ. ಇವಾಗ ಸುತ್ತಲೂ ದೇಸ್ಮಠ ಆಗಿದೆ, ಒಳಗಡೆ ಮಣ್ಣು ಹಾಕಬೇಕು. ಇನ್ನು ಅಮ್ಮ ಕೂಡ ನೀರು ಹಾಕ್ಲಿಕ್ಕೆ ಶುರು ಮಾಡಿಕೊಂಡು ಒಂದು ಕಡೆಯಿಂದ ನೀರನ್ನು ಕೂಡ ಹಾಕೊಂಬರ್ತಾಯಿದ್ರು. ಚೆನ್ನಾಗಿ ಡ್ರೈ ಆಗಿ ಒಣಗಿರೋದ್ರಿಂದ ಇನ್ನು ಗೋಡೆಗಳನ್ನ ಹಾಕೊತಾರಂತೆ. ಇನ್ನು 5 ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ರು ಅಮ್ಮ ನೀರು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದು ಅಲೆ 7:30 ಆಗ್ತಾ ಇದೆ. ಸೂರ್ಯನು ಕೂಡ ಎಷ್ಟು ಚೆನ್ನಾಗಿ ಕಿರಣಗಳನ್ನ ಬೀರ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ, ವ್ಯೂಸ್ ಅಂತೂ ಅಂತಾನೆ ಹೇಳ್ಬೋದು. ಇನ್ನು ಉಳ್ಕಲ್ ಕೂಡ ನಾವು ಹಳೆ ಮನೆಯಲ್ಲೇ ಇಟ್ಟಿದ್ವಲ್ಲ, ಹಂಗಾಗಿ ಅದನ್ನು ತೆಗೆದುಬಿಟ್ಟು ಅಡುಗೆ ಮನೆಗೆ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೆಗಿಬೇಕು. ಇನ್ನು ಗಲ್ಲಿ ಬಿಟ್ಟಿದ್ವಲ್ಲ, ಹಂಗಾಗಿ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಪಕ್ಕದ್ದು ನಮ್ಮ ದೊಡ್ಡಪ್ಪ ಅವ್ರದ್ದು ಮನೆ, ಹಂಗಾಗಿ ಅವ್ರದ್ದು ಕೂಡ ಅದು ಗಟ್ಟಿ ಇಲ್ಲ, ಮಣ್ಣಿನ ಗೋಡೆ ಆಗಿರೋದ್ರಿಂದ ನೀರೇನಾದ್ರು ಆಗ್ಬಿಟ್ರೆ ಬಿದೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ನಮ್ಮನೆ ಎಲ್ಲ ಫಿನಿಶ್ ಆದಮೇಲೆ ಅದನ್ನು ಕೂಡ ರೆಡಿ ಮಾಡಲಿಕ್ಕೆ ಹೇಳಿದ್ದೀವಿ. ಇದೆಲ್ಲ ಪೂರ್ತಿ ಕಟ್ಟಿ ಮುಗಿಸಿದ್ಮೇಲೆ ಅದನ್ನು ಕೂಡ ರೆಡಿ ಮಾಡಿಬಿಟ್ಟು ಅದೆಲ್ಲ ಕಿತ್ತಾಕಿದ್ದಾರಲ್ಲ ತೀರ್ಗಳೆಲ್ಲನೂ, ಅದನ್ನು ಕೂಡ ನೀಟಾಗಿ ಲೆವೆಲ್ ಮಾಡಿ ಆ ಗೋಡೆ ಎಲ್ಲ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ನಮ್ಮನೆ ಕೆಲಸನೂ ಕೂಡ ಶುರು ಮಾಡಿಕೊಂಡ್ರು. ಇನ್ನು ಇವತ್ತು ಬಾಗಿಲು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಒಳ್ಳೆ ದಿನ ಅಂತ ಹೇಳಿ ಶುಕ್ರವಾರ ಬಾಗಿಲು ನಿಲ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಬಂದರು. ನನ್ನ ತಮ್ಮನ ಹೆಂಡ್ತಿನೇ ಪೂಜೆನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರದ್ದೇ ಮನೆ ಆಗಿರೋದ್ರಿಂದ ಅವರು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತೇಳಿ. ಇನ್ನು ಅಮ್ಮ ಕೂಡ ಗಣಪತಿ ಮಾಡ್ಕೊಂಬರ್ತೀನಿ ಅಂತೇಳಿ ಅದನ್ನು ಕೂಡ ಮಾಡ್ಕೊಂಬಂದು ಇಟ್ಟಿದ್ದಾರೆ. ನಾವು ಯಾವುದೇ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಗಣೇಶ ವಿಘ್ನ ವಿನಾಶಕ ಯಾವತ್ತೂ ಇದ್ದರೂ ಮುಂದೆ ಇರಬೇಕಂತೆ. ಹಾಗಾಗಿ ಇದಕ್ಕೂ ಕೂಡ ನಾವು ಯಾರನ್ನೂ ಕರೆದಿಲ್ಲ, ನಮ್ಮ ಮನೆಯವರೇ ಸೇರಿಕೊಂಡು ಪೂಜೆನ ಮಾಡ್ತಾರ ಅಂಥದ್ದು. ನಾವು ಯಾವುದಕ್ಕೂ ಸಹಿತ ಯಾರನ್ನೂ ಕರೆದು ಏನು ಪೂಜೆ ಮಾಡಲಿಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿ ಮನಸ್ಥಿತಿಗೆ ಅನುಗುಣವಾಗಿ ನಾವು ಈ ಪೂಜೆನ ಮಾಡ್ತಾರ ಅಂಥದ್ದು. ನಮ್ಮದು ಅಂತ ಹೇಳಿ ಒಂದು ಮನೆ ಇರಲೇಬೇಕು, ಎಂಥವ್ರಿಗೆ ಆದರೂ ಅಷ್ಟೇ. ಹಂಗಾಗಿ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಮನೇನ ಕಟ್ಕೋಬೇಕು ಅಂತೇಳಿ ತುಂಬ ದಿನದಿಂದ ಆಸೆ ಪಡ್ತಾ ಇದ್ವಿ. ಇಷ್ಟು ಬೇಗ ಈ ಕನಸು ಈಡೇರ್ತದೆ ಅಂತ ಹೇಳಿ ನಾವು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನಾವು ಮನೆ ಕಟ್ಟಬೇಕು ಅಂತ ಹೇಳಿ ತುಂಬ ಸರಿ ಅನ್ಕೊತಾ ಇದ್ವಿ, ಕಾಲನೇ ಕೂಡ ಬಂದಿರಲಿಲ್ಲ. ಇವಾಗ ಏನೂ ಇಲ್ಲ, ಬರೀ ರೆಡಿ ಮಾಡ್ಸೋಣ ಅಂತ ಹೇಳಿ ಬಂದು ಮನೆಗೆ ಕೈನೇ ಹಾಕ್ಸ್ಬಿಟ್ಟಿದ್ದೀವಿ. ರೆಡಿ ಆಗಲೇಬೇಕು ಮನೆ ಅಂತ ಹೇಳ್ಬಿಟ್ಟು. ಯಾವ ಥರ ಬರುತ್ತೆ ಏನು ಅಂತ ಅದನ್ನು ಸಹಿತ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಅದನ್ನು ಕೂಡ ಶುರು ಮಾಡ್ಕೊಂಡೇ ಬಿಟ್ಟಿದ್ದೀವಿ. ನಾವು ಇಷ್ಟು ಬೇಗ ಮನೇನ ಕಟ್ಟಲಿಕ್ಕೆ ಅನುಕೂಲ ಆಯ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣನೇ ನಮ್ಮ ರಿಲೇಷನ್ಗಳು. ಏನಕ್ಕಪ್ಪ ಅಂತ ಹೇಳಿದ್ರೆ, ಏನಾದರೂ ಒಂದು ಹಬ್ಬಕ್ಕಾಗಲಿ ಹುಣ್ಮೆಗಾಗಲಿ ಏನೇ ಒಂದು ನಮ್ಮನೆ ಒಳ್ಳೆ ಫಂಕ್ಷನ್ಗೆ ಏನಕ್ಕಾದ್ರೂ ಕರಿತೀವಿ ಅಂತ ಹೇಳಿದ್ರೆ, ಅಯ್ಯೋ ಫಸ್ಟು ಮನೆ ಕಟ್ಟಿ ಆಮೇಲೆ ಕರೆಯೋರಂತೆ, ಫಸ್ಟು ಮನೆ ಕಟ್ಟಿ ಆ ಮನೆ ಒಳಗಡೆ ಏನು ಅಂತ ಮಾಡೋಕ್ಕಾಗುತ್ತೆ ಅಂತ ಹೇಳಿ ತುಂಬಾ ಅವಮಾನ ಮಾಡ್ತಾಯಿದ್ರು. ರಿಲೇಷನ್ಗಳು ಅವಮಾನ ಮಾಡಿದಾಗ್ಲೇ ನಮ್ಗೆ ಏನಾದರೂ ಒಂದು ಸಾಧಿಸ್ಬೇಕು ಅಂತೇಳಿ ಅನ್ಸೋಂಥದ್ದು. ಹಂಗಾಗಿ ತುಂಬ ಜನ ಅಂದ್ಬಿಟ್ಟಿದ್ರು. ಇಂಥವ್ರು ಅಂತ ಹೇಳಿ ನಾನು ಬ್ಲೈಂಡ್ ಮಾಡಿ ಯಾರನ್ನೂ ಹೇಳ್ತಾ ಇಲ್ಲ, ಎಲ್ರಿಗೂ ಒಟ್ಟಿಗೆ ಸೇರಿ ಹೇಳ್ತಾ ಇರೋಂಥದ್ದು. ಆ ಮಾತನ್ನ ಯಾರ್ಯಾರು ಹೇಳಿದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ ಅಂತ ಹೇಳಿ ಅದು ಅವ್ರಿಗೋಸ್ಕರನೇ ಪ್ರತ್ಯೇಕವಾಗಿ ನಾನು ಈ ಮಾತನ್ನ ಹೇಳ್ತಾ ಇರೋಂಥದ್ದು. ನಮ್ಗೆ ಯಾರ್ಯಾರು ಅವಮಾನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ನಾನು ಇದನ್ನು ಸೇರಿ ಹೇಳ್ತಾ ಇರೋಂಥದ್ದು. ಅವರು ಬೇಜಾರು ಮಾಡ್ಕೊತಾರೋ ಬಿಡ್ತಾರೋ ವೀಡಿಯೋಸ್ನ ನೋಡಿ ನನಗೆ ಗೊತ್ತಿಲ್ಲ. ಅವರು ಅಂದಿರೋ ಮಾತುಗಳು ನಮ್ಮ ಮನಸ್ಸುಗಳಿಗೆ ನಾಟ್ಕೊಂಡಂಗೆ ಆಗಿತ್ತು. ಯಾಕಂದರೆ ನಾವು ಮನೆ ಕಟ್ಟಿಸ್ಲೇಬೇಕು ನಮ್ಮದು ಅಂತ ಹೇಳ್ಬಿಟ್ಟು, ಅದು ಸಿಂಪಲ್ ಆಗಾರ ಇರಲಿ, ಒಂದು ಮನೆ ಅನ್ನೋದ ನಾವು ಕಟ್ಟಿಸ್ಲೇಬೇಕು ಅಂತ ಹೇಳಿ ಅಂದ್ಕೊಂಡು ಶುರು ಮಾಡಿರೋ ಅಂಥದ್ದು. ಅದರೊಳಗೂ ಎಷ್ಟೋ ಜನ ಅಪ್ಪ ಸತ್ತಿ 1 ವರ್ಷ ಆಯಿತು, ಇನ್ನೂ ಮನೆಯೂ ಕೂಡ ರೆಡಿ ಮಾಡಿಸ್ಲಿಲ್ಲ, ಒಂದು ಮನೆಯೂ ಕಟ್ಟಲಿಲ್ಲ, ಅಪ್ಪ ಸತ್ತಿ ವರ್ಷದೊಳಗೆ ಮನೆ ಕಟ್ಟಬೇಕು ಅಂತೇಳಿ ತುಂಬ ಜನ ನನ್ನ ತಮ್ಮನಿಗೂ ಕೂಡ ಅವಮಾನ ಮಾಡ್ತಾ ಇದ್ರಂತೆ. ಹಂಗಾಗಿ ಅಯ್ಯೋ ನೀವೇನು ಮಾಡಿ ಏನು ಪ್ರಯೋಜನ, ಊರಲ್ಲಿ ಒಂದು ಮನೆ ಅಂತ ಇರಲೇಬೇಕು ಎಲ್ಲರಿಗೂ ಅಷ್ಟೇ. ಮನೆ ಅಂತ ನಮ್ಮದು ಅಂತ ಇದ್ದರೆ ನೆಮ್ಮದಿಯಾಗಿ ಬಂದು ಗಂಜಿ ಕುಡ್ಕೊಂಡು ಸಹಿತ ಮಲ್ಕೋಬೋದು ಅಂತೇಳಿ ತುಂಬ ಜನ ಹೀಯಾಡ್ಸಿದ್ರು. ಹಾಗಾಗಿ ಅವ್ರುಗಳ ಹಠದ ಮೇಲೆ ಮನೇನ ಕಟ್ಟಿಸ್ತಾರೋ ಅಂಥದ್ದು. ಹಂಗಂತ ಹೇಳ್ಬಿಟ್ಟು ಅವರು ಅವಮಾನ ಮಾಡ್ದಂಗೆಲ್ಲ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅಂದರೆ ನಮ್ಮದು ಅಂತ ಒಂದು ಮನೆ ಇರಲೇಬೇಕಲ್ವ ಅನ್ನೋದಕ್ಕೋಸ್ಕರ ಕೂಡ ನಾವು ಈ ಮನೇನ ರೆಡಿ ಮಾಡಿಸ್ಕೊತಾರ ಅಂಥದ್ದು. ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಫಸ್ಟ್
ಟೈಮು ಈ ಮನೇನ ಕಟ್ಟಿಸ್ತಾ ಇರೋ ಅಂಥದ್ದು. ನಮಗೆ ಯಾವ ಥರ ಏನು, ಯಾವ ಮೆಟೀರಿಯಲ್ಸ್ಗೆ ಎಷ್ಟು ದುಡ್ಡು, ಏನು ಯಾರನ್ನು ಕೇಳಬೇಕು, ಯಾರನ್ನ ಬಿಡಬೇಕು, ಆ ಥರ ಯಾವುದೂ ಸಹಿತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ರಿಲೇಷನ್ಗಳು ಕೂಡ ಯಾರನ್ನೂ ನಾವು ಕರೆದಿಲ್ಲ. ನಮ್ಗೆ ಹೆಂಗೆ ಬರುತ್ತೆ ಹಂಗೇ ನಾವು ಕಟ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಮನೇನ. ನಾನು ಈ ವಿಡಿಯೋದಲ್ಲಿ ಪದೇ ಪದೇ ರಿಲೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಮೊದಲನೇ ಶತ್ರುಗಳೇ ಅಂತ ಹೇಳಿದ್ರೆ ನಮಗೆ ರಿಲೇಷನ್ಗಳೇ. ಪ್ರತಿಯೊಂದು ಫ್ಯಾಮಿಲಿನೂ ಅಷ್ಟೇ, ಯಾರಿಗೆ ಆದ್ರೂ ಅಷ್ಟೇ ರಿಲೇಷನ್ಗಳೇ ಮೊದಲನೇ ಶತ್ರು ಆಗಿರ್ತಾರೆ, ಆಮೇಲೆ ಮಿಕ್ಕವರಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಂಗಾಗಿ ನಮಗೂ ಕೂಡ ತುಂಬ ಜನ ಅವಮಾನ ಮಾಡಿರೋರು, ತುಂಬ ಜನ ಅಂದಿರೋರು ಎಲ್ಲರೂ ಇದ್ದಾರೆ. ಹಾಗಾಗಿ ಅವ್ರ ಪ್ರತಿಯೊಬ್ಬರಿಗೂ ಸೇರಿ ಹೇಳ್ತಾ ಅಂಥದ್ದು. ಏನು ಮಾಡ್ಲಿಕ್ಕಾಗೋದಿಲ್ಲ. ನಮಗೆಲ್ಲ ಅವ್ರು ಸರಿ ಇಲ್ಲ ಅನಿಸುತ್ತೆ, ಅವ್ರಿಗೆಲ್ಲ ನಾವು ಸರಿ ಇಲ್ಲ ಅನಿಸುತ್ತೆ. ಇದೇನೇ ಪ್ರಪಂಚ. ಎಲ್ರಿಗೂ ಎಲ್ಲರೂ ಸರಿಯಾಗಿದ್ದಾರೆ ಅಂತ ಹೇಳ್ಬಿಟ್ರೆ ಈ ಪ್ರಪಂಚ ಎಲ್ಲಿಗೋ ಹೋಗಿ ನಿಂತ್ಕೊಂಡ್ಬಿಡೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನನಗೆ ಅಷ್ಟಾಗಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಇನ್ನು ನಮ್ಮ ಮನೆ ಬಗ್ಗೆ ಹೇಳಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮದು ಇದು ಮೊದಲನೇ ಕನಸು. ಹಂಗಾಗಿ ನಾನು ತುಂಬ ಇಷ್ಟಪಟ್ಟು ಕಟ್ಟಿಸ್ತಾ ಇರೋ ಅಂಥದ್ದು ಈ ಮನೇನ. ನಮಗೆ ಅದು ಟೆರಸ್ ಮನೆ, ಆ ಥರ ಮೋಲ್ಡ್ ಮನೆ ಆಗಲಿ, ನಮ್ಮದು ಡೂಪ್ಲೆಕ್ಸ್ ಮನೆ ಅಂತೇಳಿ ನಾನು ಈ ಸಿಂಪಲ್ ಮನೆಗೆ ಇಷ್ಟೊಂದು ಬಿಲ್ಡಪ್ ಇಕ್ತಿದ್ದಾರೆ ಅಂತ ಹೇಳಿ ಅನ್ಕೊಬೋದು. ನಮಗೆ ಇದೇನೇ ಮೋಲ್ಡ್ ಮನೆಗಿಂತನೂ ಡೂಪ್ಲೆಕ್ಸ್ ಮನೆಗಿಂತನೂ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ ನಾವು ಹಿಂದೆ ಇದ್ದಿದ್ದ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನಾವು ಇಷ್ಟರ ಮಟ್ಟಿಗೆ ಬರ್ತೀವಿ ಅಂತೇಳಿ ನಾವು ಅಂದ್ಕೊಂಡೇ ಇರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅರಮನೆ ಕಟ್ಟಲಿಕ್ಕೆ ತುಂಬಾ ಟೈಮ್ ಆಗುತ್ತೆ, ಆದರೆ ನಾವು ಇದನ್ನೇ ಅರಮನೆ ಅಂತ ಹೇಳಿ ಫೀಲ್ ಮಾಡಿಕೊಂಡು ಕಟ್ಟಿಸ್ಕೊತಾ ಇರೋ ಅಂಥದ್ದು. ಸಿಂಪಲ್ಲಾಗಿ ಅಡುಗೆ ಮನೆ, ಹಾಲು, ದೇವ್ರ ಮನೆ, ಬಚ್ಚಲು ಮನೆ, ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ನ ಕಟ್ಟಿಸ್ತಾ ಇರೋ ಅಂಥದ್ದು. ಫೈನಲಿ ಇಷ್ಟು ಫಿನಿಶಿಂಗ್ ಆಗಿ ನಿಂತ್ಕೊಂಡಿದೆ. ಸದ್ಯಕ್ಕೆ ಇಷ್ಟ ಆಗ್ತಿದ್ದಂಗೆ ನಮ್ಮ ಕಣ್ಣಲ್ಲಿ ಒಂಥರ ಸಂತೋಷದ ಕಣ್ಣೀರೇ ಬಂತು ಅಂತಲೇ ಹೇಳ್ಬೋದು. ಇನ್ನೇನು ಮುಗಿತಾ ಬರ್ತಿದೆ, ಅಪ್ಪ ಇಷ್ಟಕ್ಕೆ ಬಂದಿದೆಯಲ್ಲ, ಇನ್ಮೇಲೆ ಮನೆ ಬೇಗನೆ ಆಗೋಗ್ಬಿಡುತ್ತೆ, ಇನ್ನು ಸೀಟ್ ಹಾಕಿದ್ರೆ ಆಗೋಯ್ತು, ಇನ್ನು ಸ್ವಲ್ಪ ಗಿಲೋ ಮಾಡಿದ್ರೆ ಆಗೋಯ್ತು ಅಂತೇಳಿ ತುಂಬಾ ಖುಷಿ ಪಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನನಗಂತೂ ಪ್ರತಿಯೊಂದು ಇಟ್ಕೆನೂ ಒಂದೊಂದು ಸ್ಟೆಪ್ಪು ಮೇಲೆ ಹೋಯ್ತಿದ್ದಂಗೆ ನನಗೆ ಒಂದು ಕಡೆ ತುಂಬಾ ಭಯ ಅನಿಸ್ತಾ ಇತ್ತು, ಒಂದು ಕಡೆ ತುಂಬಾ ಖುಷಿ ಆಗ್ತಾಯಿತ್ತು, ಇನ್ನೊಂದು ಕಡೆ ತುಂಬಾ ನೋವಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಇದ್ದಿದ್ರೆ ನಮ್ಗೆ ಇನ್ನೂ ತುಂಬ ಚೆನ್ನಾಗಿರೋದು ಅನ್ನೋದು ನನಗೆ ಒಂದು ಕನಸು ಇತ್ತು. ನಮ್ಮ ಅಪ್ಪ ನಮ್ಮ ಇಬ್ಬರು ಇದ್ದಾಗಲೇ ನಾವು ಒಂದು ಮನೇನ ಕಟ್ಟಿಸ್ಬೇಕು ಅಂತೇಳಿ ತುಂಬ ಸರಿ ಅನ್ಕೊತಾ ಇದ್ವಿ. ಆದರೆ ನಮ್ಮ ಅಪ್ಪ ಸತ್ತ ಮೇಲೆ ಮನೇನ ಕಟ್ಟಿಸ್ತೀವಿ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಹಂಗೆ ನಮಗೆ ನಮ್ಮ ಅಪ್ಪ ಸತ್ತ ಮೇಲೇ ಕಾಲ ಕೂಡಿ ಬಂದಿರೋ ಅಂಥದ್ದು ಮನೇನ ಕಟ್ಟಿಸ್ಲಿಕ್ಕೆ. ಹಾಗಾಗಿ ಇವಾಗ ಮನೇನೂ ಕೂಡ ರೆಡಿ ಮಾಡಿಸ್ತಾ ಇದ್ದೀವಿ. ಇವಾಗೆಲ್ಲ ಫುಲ್ಲು ಫಿನಿಶಿಂಗ್ ಆಗಿದೆ. ಇಷ್ಟಕ್ಕೆ ಬಿಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಕಿವ್ರಿಂಗ್ ಮಾಡೋದು ತುಂಬಾ ಮುಖ್ಯ. ಒಂದು ವಾರ ಟೈಮ್ ಕೊಟ್ಬಿಟ್ಟಿದ್ದಾರೆ. ಕಿವ್ರಿಂಗ್ ಮಾಡಿ ಚೆನ್ನಾಗಿ, ಎಷ್ಟು ನೀಟಾಗಿ ಕಿವ್ರಿಂಗ್ ಮಾಡ್ತೀರಾ ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಇವಾಗ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ 3 ಟೈಮೂ ಕೂಡ ನೀಟಾಗಿ ನೀರು ಹಾಕಿ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಆದಷ್ಟು ನಾವು ನಲ್ಲಿ ನೀರನ್ನೇ ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ನೀರೆಲ್ಲ ಎತ್ಕೊಂಬರೋಕ್ಕೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನಮ್ಮಮ್ಮ, ನನ್ನ ತಮ್ಮನ ಹೆಂಡ್ತಿ, ನನ್ನ ತಮ್ಮ, ನಾನು, ನಮ್ಮ ಯಶು ಎಲ್ಲ ತುಂಬಾ ಕಷ್ಟಪಟ್ಟು ಅಂತಲೇ ಹೇಳ್ಬೋದು. ನಾವು ಕೂಡ ಚಿಕ್ಕ ಮಗುನ ಇಟ್ಕೊಂಡು ಇದೇ ಮನೇಲಿ ತುಂಬಾ ಕಷ್ಟಪಟ್ವಿ. ಮುಂದೆಗಡೆ ಚಿಕ್ಕದಾಗೊಂದು ಗುಡಿಸ್ಲೂ ಸಹಿತ ಹಾಕ್ಕೊಂಡು ನಾವು ಅಲ್ಲೇ ಇದ್ಕೊಂಡು ಮನೇನ ಕಟ್ಸ್ತಿರೋ ಅಂಥದ್ದು. ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಕಷ್ಟ ಯಾರಿಗೂ ಬರೋದು ಬೇಡ ಅಂತೇಳಿ ಕೇಳ್ಕೊತೀನಿ. ಯಾಕಂದರೆ ತುಂಬ ಜನ ಮನೆ ಕಟ್ಸ್ಬೇಕಾದ್ರೆ ಹಳೆ ಮನೇಲೇ ಇದ್ಕೊಂಡು ಹೊಸ ಮನೇನ ಕಟ್ಟಿಸ್ತಾರೆ. ನಾವು ಹಳೆ ಮನೇನ ಪೂರ್ತಿ ಹೊಡೆದಾಕ್ಬಿಟ್ಟು ಮನೆ ಇಲ್ದಲೇ ಮನೆ ಕಟ್ಟಿಸ್ತಾ ಇರೋ ಅಂಥದ್ದು. ಅಂಥದ್ರಲ್ಲೂ 3 ತಿಂಗಳು ಇಲ್ಲೇ ಇದ್ದು ಇಷ್ಟು ಮಟ್ಟಿಗೆ ಮನೇನ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕಷ್ಟ, ನಮ್ಮ ಸಾಹಸ ಮತ್ತು ಮನೆ ಕಟ್ಟೋವರ ಬೆಂಬಲ ತುಂಬಾ ಮುಖ್ಯ ಅಂತಲೇ ಹೇಳ್ತೀನಿ. ಹಂಗಾಗಿ ಅವರು ಕೂಡ ಬೇಗನೆ ಫಿನಿಶಿಂಗ್ ಮಾಡಿಕೊಟ್ರು. ನಾವು ಅಂದ್ಕೊಂಡಿರೋದ್ಕಿಂತ ಹೆಚ್ಚಾಗಿ ನೀಟಾಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಸೀಟ್ನು ಕೂಡ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಬ್ಬಿಣ ಸೀಟು ಎಲ್ಲ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ವೆಲ್ಡಿಂಗ್ ಮಾಡಿಸೋಣ ಅಂತೇಳಿ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಇವತ್ತು ಕಬ್ಬಿಣ ವೆಲ್ಡಿಂಗ್ ಮಾಡಿಸ್ಬಿಟ್ಟು ಶೀಟ್ ಹಾಕ್ಸ್ಬಿಟ್ರೆ ಆಮೇಲೆ ಗಿಲೋ ಮಾಡಲಿಕ್ಕೆ ಒಂದು ಹೊರ್ಗಡೆ 3 ದಿನ, ಒಳಗಡೆ 3 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು, ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಬೇಗನೆ ರೆಡಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇನ್ನು ಒಂದು ವಾರನೇ ಯುಗಾದಿ ಹಬ್ಬ ಇರೋದು. ಹಂಗಾಗಿ ನಮ್ಮ ಅಪ್ಪಂಗೆ ಎಡೆ ಕೂಡ ಇಡಬೇಕು ನಾವು. ಹಂಗಾಗಿ ಸ್ವಲ್ಪ ಬೇಗ ಮಾಡಿ ಅಂತ ಹೇಳಿರೋ ಅಂಥದ್ದು. ನಾವು ಗುರುಪ್ರವೇಶ ಕೂಡ ಏನೂ ಮಾಡಲ್ಲ, ಸಿಂಪಲ್ಲಾಗೆ ಪೂಜೆನ ಮಾಡಿಕೊಂಡು ನಮ್ಮ ಅಪ್ಪಂಗೆ ಯುಗಾದಿಗೆ ಎಡೆ ಇಡಬೇಕು. ಹಂಗಾಗಿ ಬೇಗನೆ ಮನೆ ಮುಗಿದ್ಬಿಟ್ರೆ ಇನ್ನೊಂದು ದಿನ ಯಾವತ್ತಾದರೂ ಗುರುಪ್ರವೇಶ ಮಾಡ್ಕೊಬೋದು. ಐನರ್ನು ಕೂಡ ಕೇಳ್ಕೊಂಡು ಬಂದಿದ್ದೀವಿ ಹೋಗಿ. ಹಂಗಾಗಿ ಅವರು ಫಸ್ಟು ಸಿಂಪಲ್ಲಾಗೆ ಬಣ್ಣ ಎಲ್ಲ
ಮಾಡಿಬಿಟ್ಟು ಮಾಡಿಬಿಡಿ, ಆಮೇಲೆ ಬೇಕಾದ್ರೆ ಗುರುಪ್ರವೇಶನೋ ಸತ್ಯನಾರಾಯಣ ಪೂಜೆನೋ ಯಾವುದಾದ್ರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಕೆಲಸ ಬಂದು ನಿಂತಿದೆ. ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ ನೋಡಬೇಕು. ಯಾಕಂದರೆ ನಮಗೆ ತುಂಬಾ ಟೈಮು ಕೂಡ ಏನೂ ಇಲ್ಲ, ಒಂದೇ ವಾರ ಇರೋ ಅಂಥದ್ದು. ಹಂಗಾಗಿ ಶೀಟೆಲ್ಲ ಹಾಕಿ ಮುಗಿದ್ಬಿಟ್ರೆ ಇನ್ನು ಬಣ್ಣ ಎಲ್ಲ ರೆಡಿ ಮಾಡ್ಕೊಬೇಕು ಒಂದು ಕಡೆಯಿಂದ. ಹಾಗಾಗಿ ಇವತ್ತು ಶೀಟೆಲ್ಲ ಮುಗಿಸ್ಬಿಟ್ಟು ಹೊರಟೋಗ್ತಾರೆ. ಇನ್ನು ಒಂದು ಕಡೆಯಿಂದ ಗಿಲೋವೆಲ್ಲ ಆದಮೇಲೆ ಅದೊಂದು 3 ಇಲ್ಲ 4 ಡೇಸು ಒಣಗಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಬಣ್ಣನೂ ಕೂಡ ಶುರು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು ನಮಗೆ ತುಂಬಾ ಗಾಳಿ ಮತ್ತು ಧೂಳು ಎಲ್ಲ ಇರೋದ್ರಿಂದ ಹೊರಗಡೆ ಅಡುಗೆ ಮಾಡಲಿಕ್ಕೆ ಅಷ್ಟು ಅನುಕೂಲ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದು ಸೈಡಲ್ಲೇ ಇಲ್ಲೇ ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೀವಿ. ನಮ್ಮ ಕಷ್ಟ, ನಮ್ಮ ಪರಿಸ್ಥಿತಿ ಅದು ಹತ್ರದಿಂದ ನಾವು ನೋಡಿರೋರಿಗೆ ಗೊತ್ತು. ಬೇರೆಯವ್ರನ್ನ ನಂಬಿಸ್ಬೇಕು ಅಂತ ಏನು ನಾವು ಹೇಳ್ತಾ ಇಲ್ಲ. ನಮ್ಮ ಕಷ್ಟ, ನಮ್ಮ ಮನೇನ ನಾವು ಕಟ್ಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ ನಾನು ಶೇರ್ ಮಾಡ್ಕೊತಾ ಇರೋ ಅಂಥದ್ದು. ನಮಗಾದಂಗೆ ಬೇರೆಯವ್ರಿಗೆಲ್ಲ ಆಗುತ್ತೆ ಅನ್ನೋದೇನಿಲ್ಲ, ನಮಗಿಂತ ಅನುಕೂಲವಾಗಿ ಕಟ್ಟಿಸ್ಕೋಬೋದು. ಆದರೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ನಾವು ಈ ಮನೇನ ಕಟ್ಟಿಸ್ತಾ ಇರೋದು. ನಮಗೆ ಅಂತ ಯಾರು ಕೂಡ ₹1 ಸಹಾಯ ಏನು ಮಾಡಿಲ್ಲ, ನಾವೇ ದುಡ್ಕೊಂಡು ನಾವೇ ಮನೇನ ಕಟ್ಟಿಸ್ತಾ ಇರೋ ಅಂಥದ್ದು. ಹಾಗಾಗಿ ನಮಗೆ ತುಂಬ ಪ್ರೌಡ್ ಫೀಲ್ ಇದೆ. ಅದ್ರ ಬಗ್ಗೆ ಎಲ್ಲ ನಾವು ತುಂಬಾ ಖುಷಿ ಪಡ್ತೀವಿ ಅಂತಲೇ ಹೇಳ್ತೀನಿ. ಇನ್ನು ನಾವು ಫಸ್ಟು ಅಡುಗೆ ಮನೆಯಿಂದ ಬೇಗ ಮುಗಿಸ್ಕೊಟ್ಬಿಡಿ ಅಂತ ಹೇಳಿದ್ವಿ. ಹಾಗಾಗಿ ಇವತ್ತು ಸಿಂಕ್ನು ಕೂಡ ಕೂರಿಸ್ತಾ ಇದ್ದಾರೆ. ಶೆಲ್ಫ್ಗಳೆಲ್ಲ ಕಟ್ ಮಾಡಿಬಿಟ್ಟು ಇವತ್ತು ಶೆಲ್ಫ್ಗಳು ಇದನ್ನೆಲ್ಲ ಕೂರಿಸಿ ಗೋಡೆ ಎಲ್ಲ ಗಿಲವ್ ಮಾಡಿದ್ದಾರೆ ಒಂದು ಸೈಡು. ಇನ್ನು ಇವತ್ತು ಸಂತೆ ಇರೋದ್ರಿಂದ ಬೇಗನೆ ಹೊರಟೋದ್ರು. ಇನ್ನು ನಾವು ಕೂಡ ಬಟ್ಟೆ ಎಲ್ಲ ತೊಳೆದಿತ್ತು ಅಂತೇಳಿ ಕೆರೆ ಕಡೆ ಹೋಗಿದ್ದೀವಿ. ಕಡೆ ಇಲ್ಲೋಡ ಬಾರೆ ಕಡೆ ಯಶುಮಾ ಬನ್ನಿ ಈ ಕಡೆ. ಬರ ಕಡೆ ಆ ಕಡೆ ಫುಲ್ ಇದೈತೆ. ಸೂತಾಂಬ ಈ ಕಡೆ. ಯಶು ಬಾಯಿ ಛತ್ತಿ ಹಾಕ ಬಾ. ಸೌಂಡ್ ಜಾಸ್ತಿ ಕಿಚಡ್ದು ಬರಲ್ಲ ಅವು. ಯಶು ಏಯ್ ಸೈಲೆಂಟ್ ಆಗಿರ್ರೆ. ಯಶು ಬಾಯಿ ಛತ್ತಿ ಹಾಕ. ಪಾಪ ಅವನು ಅವ್ರು ಬರ್ತಿಲ್ಲ ಅಂತೆ. ಇನ್ನು ನಾವು ಕೂಡ ಪಾತ್ರೆ ಬಟ್ಟೆ ಎಲ್ಲ ತೊಳ್ಕೊಂಡು ಬಂದ್ವಿ. ಅಷ್ಟರೊಳಗೆ ಅಮ್ಮ ಅಡುಗೆನೂ ಕೂಡ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ರು. ಇನ್ನು ಅಷ್ಟರೊಳಗೆ ಕೆಲಸದವರು ಕೂಡ ಬಂದಿದ್ದರು. ಇನ್ನು ಒಳಗಡೆ ಎಲ್ಲ ಸಿಮೆಂಟು ಗಿಲವೆಲ್ಲ ಹಾಕಿದ್ಮೇಲೆ ಅಡುಗೆ ಮಾಡಬಾರ್ದು, ಇನ್ನು ಗುರುಪ್ರವೇಶ ಆಗಬೇಕಲ್ಲ ಅಂತೇಳಿ ನಾವು ಹೊರಗಡೆನೇ ಅಡುಗೆನ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆ ಬಾಗಿಲಲ್ಲಿ ನಾವೇ ಅಡುಗೆ ಮಾಡ್ಕೊತಾ ಇರೋಂಥದ್ದು, ಬೇರೆ ಯಾರ ಮನೆ ಹತ್ರನೂ ಸಹಿತ ನಾವು ಹೋಗಿಲ್ಲ. ಹಂಗಾಗಿ ಕಷ್ಟಪಟ್ಟು ಏನೋ ಒಂದು ಮನೇನ ಕಟ್ಟಿಸ್ಬೇಕು ಅಂತೇಳಿ ಕಟ್ಟಿಸ್ತಾ ಇರೋ ಅಂಥದ್ದು. ಇದೇ ಕಷ್ಟ ಯಾವಾಗಲೂ ಇರೋದಿಲ್ವಲ್ಲ, ಮುಂದೆ ಸುಖ ಬಂದೇ ಬರುತ್ತೆ ಅಂತ ಹೇಳಿ. ಇನ್ನು ಗೋಡೆಗೆಲ್ಲ ಗಿಲೋ ಮಾಡಿದ್ದಾದಮೇಲೆ ಇನ್ನು ನೆಕ್ಸ್ಟು ಕೆಳಗಡೆ ನೆಲಕ್ಕೂ ಕೂಡ ಗಾರೆನ ಹಾಕ್ತಾ ಇದ್ದಾರೆ. ನಾವು ಯಾವುದೇ ಥರ ಟೈಲ್ಸ್ ಏನೂ ಹಾಕ್ಸಿಲ್ಲ, ಎಲ್ಲದಕ್ಕೂ ಕೂಡ ಬರೀ ಗಾರೆಯನ್ನು ಹಾಕ್ಸ್ಕೊಂಡಿರೋ ಅಂಥದ್ದು. ರೂಮ್ಗೂ ಅಷ್ಟೇ ನಾವು ಇವಾಗ ಸಿಂಪಲ್ಲಾಗಿ ಕಟ್ಟಿಸ್ಕೊತಾ ಇರೋ ಅಂಥದ್ದು. ನಮ್ಮ ಬಜೆಟ್ಗೆ ಏನಿರುತ್ತೆ ಅಷ್ಟನ್ನ ನಾವು ಕಟ್ಟಿಸ್ಕೋಬೇಕು. ಸಾಲ ಮಾಡಿ ನಾವು ಮನೆ ಸಾಲ ತೀರ್ಸೋದ್ರೊಳಗೆ ನಾವೇ ತೀರೋಗೋ ಥರ ಇರಬಾರ್ದು. ಹಂಗಾಗಿ ನಮ್ಮ ಪರಿಸ್ಥಿತಿಗೆ, ನಮ್ಮ ಅನುಕೂಲಕ್ಕೆ ಎಷ್ಟು ಬೇಕು ನಾವು ಅಷ್ಟನ್ನ ಕಟ್ಟಿಸ್ಕೊಂಡಿದ್ದೀವಿ. ಇರೋವರೆಗೂ ನೆಮ್ಮದಿಯಾಗಿರೋಕ್ಕೆ ಎಷ್ಟು ಬೇಕು ಹೇಳಿ, ಇದಕ್ಕಿಂತ ಇಲ್ಲದೇ ಇರೋರು ಸಹಿತ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನಮ್ಗೆ ಇಷ್ಟೇ ಸಾಕು ಅಂತೇಳಿ ನಾವು ಇಷ್ಟನ್ನ ಮಾಡ್ಕೊಂಡಿರೋ ಅಂಥದ್ದು. ಇನ್ನು ನಾನು ಅವಾಗಲೇ ಹೇಳ್ದಂಗೆ ನಮ್ಮ ರಿಲೇಷನ್ಗಳೆಲ್ಲ ನಮ್ಮ ಮನೆಗೆ ಬೆಲೆ ಕೊಟ್ಟರೆ ಹೊರತು ನಮ್ಮ ಮನ್ಸುಗಳಿಗೆ ಯಾರೂ ಬೆಲೆ ಕೊಡಲಿಲ್ಲ. ಮನೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಮ್ಮ ಮನಸ್ಸು ಚೆನ್ನಾಗಿದೆಯಾ ಅಂತೇಳಿ ಒಬ್ಬರು ಕೂಡ ನೋಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಹಾಗಾಗಿ ಅವ್ರು ಆಡಿರೋ ಮಾತುಗಳೇ ನಮಗೆ ಆಶೀರ್ವಾದ ಅಂತೇಳಿ ಅನ್ಕೊಬೇಕು. ಇನ್ನು ಬಾತ್ರೂಮ್ನ ಅಟ್ಯಾಚ್ ಬಾತ್ರೂಮ್ನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮನೆ ಮುಂದೆನೇ ಪಿಟ್ಗುಂಡಿನ ತೆಗಿಸ್ತಾ ಇದ್ವಿ. ಹಾಗಾಗಿ ತೆಗಿಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು JCB ಕೂಡ ಕರೆಸಿದ್ರು ನನ್ನ ತಮ್ಮ. ಹಂಗಾಗಿ JCBಯಲ್ಲಿ ಗುಂಡಿನ ತೆಗಿಸ್ತಾ ಇರೋಂಥದ್ದು. ಇನ್ನು ಸಂಜೆ ಕತ್ಲೆ ಹೊತ್ತೆಲ್ಲ ಆಗಿಬಿಟ್ರೆ ಹೊರ್ಗಡೆಗೆ ಹೋಗೋಕ್ಕೆ ಈ ಕಡೆ ಎಲ್ಲ ಮನೆಗಳಿಲ್ಲ. ರೋಡ್ ಸೈಡು ಮನೆ ಆಗಿದ್ದರೆ ಪರವಾಗಿರಲಿಲ್ಲ. ಈ ಕಡೆ ಹೊಲಗಳು ತೋಟಗಳು ಎಲ್ಲ ಇರೋದ್ರಿಂದ ಚಿರತೆ ಕೂಡ ಬಂದ್ಬಿಡ್ತವೆ ಒಂದೊಂದು ಟೈಮು. ಹಂಗಾಗಿ ವಾಶ್ರೂಮ್ಗೆಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆನೆ ಬಾತ್ರೂಮ್ನ ಮಾಡಿಸ್ತಾ ಇರೋಂಥದ್ದು.
ಇನ್ನು ಪಿಟ್ಗುಂಡಿ ಎಲ್ಲ ತೆಗೆದು ರಿಂಗೆಲ್ಲ ಬಿಡಿಸಿ ಅದನ್ನು ಕೂಡ ಕ್ಲೋಸ್ ಮಾಡಿದ್ವಿ. ಇನ್ನು ಸ್ವಲ್ಪ ಮಣ್ಣೆಲ್ಲ ಮಿಕ್ಕಿತ್ತಲ್ಲ ಅದನ್ನೆಲ್ಲ ಮನೆ ಮುಂದೆ ಹಾಕ್ಬಿಟ್ಟು ಮನೆ ಮುಂದೆ ಸ್ವಲ್ಪ ಸಿಮೆಂಟ್ ಹಾಕೊಳ್ಳೋಣ ಅಂತ ಹೇಳಿ ಇನ್ನು ಎಲ್ಲ ಕೂಡ ಗಿಲವೆಲ್ಲ ಮುಗ್ದಿದೆ. ಇನ್ನು ಪೈಪ್ದು ಕಲೆಕ್ಷನ್ನು ಮತ್ತು ಸಿಂಕ್ ಕಲೆಕ್ಷನ್ನು ಬಚ್ಚಲು ಮನೆ ಕಲೆಕ್ಷನ್ ಎಲ್ಲ ನನ್ನ ತಮ್ಮನೇ ಕೊಡ್ತಾನೆ. ಹಂಗಾಗಿ ಅವನೇ ಕೂಡ ಅದನ್ನೆಲ್ಲ ಗುಂಡಿ ತೆಗ್ದ್ಬಿಟ್ಟು ಕೊಡ್ತೀನಿ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದಾನೆ. ಅವನಿಗೆ ಗೊತ್ತಿರೋ ಅಷ್ಟು ಕೆಲಸನ ಅವನು ಕೂಡ ಮಾಡ್ಕೊತಾ ಇದ್ದಾನೆ ಮನೇಲಿ ಅಂತಲೇ ಹೇಳ್ಬೋದು. ನಾವು ಕೂಡ ಕೆಲಸದವ್ರ ಜೊತೆ ಕೈ ಸೇರಿಸ್ಕೊಂಡು ಬೇಗನೆ ಕೂಡ ಕೆಲಸನ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಈ ವಿಡಿಯೋಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇರೋವಂಥದ್ದು. ಈ ವಿಡಿಯೋಗಿಂತ ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಮನೆ ಕಟ್ಟಲಿಕ್ಕೆ ಯಾರ್ಯಾರು ಎಷ್ಟು ತೊಂದರೆ ಮಾಡಿದ್ರು, ಯಾವ ಥರ ಆಯಿತು ಎಲ್ಲನೂ ಕೂಡ ಶೇರ್ ಮಾಡ್ಕೊಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಪರಿಸ್ಥಿತಿ ಎಲ್ಲಿವರೆಗೂ ಬಂದು ಯಾವ ಥರ ನಿಂತೋಯ್ತು, ಯಾವ ಥರ ಫೇಸ್ ಮಾಡಿದ್ವಿ ಎಲ್ಲನೂ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಗುರುಪ್ರವೇಶ ಯಾವ ಥರ ಆಯಿತು ಎಲ್ಲನೂ ಕೂಡ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ವಿಡಿಯೋದಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.